ಈ ಬಾರಿ ನಮ್ಮ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಅವರು ವಿಶೇಷವಾಗಿ ಜೂರಿ ಅವಾರ್ಡ್ ಅನ್ನ ಕೂಡ ಪರಿಚಯ ಮಾಡಿದ್ದಾರೆ. ಸೊ ಜೂರಿ ಅವಾರ್ಡ್ ಮೂಲಕ ನಮ್ಮ ಚಿತ್ರರಂಗದ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಸಾಧಿಸಿರುವಂತಹ ಸಾಧಕರನ್ನ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಹಾಗಾದ್ರೆ ಮೊದಲನೆಯ ಜೂರಿ ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡುವಂತಹ ಸಮಯ. ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನಟಿ ಮಮತಾ ರಾವತ್ ಅವರು ನಿಜ ಜೀವನದಲ್ಲಿ ತಾನು ಗರ್ಭಿಣಿಯಾದಾಗಲೇ ತೆರೆಯ ಮೇಲೂ ಗರ್ಭಿಣಿ ಪಾತ್ರದಲ್ಲೇ ನಟಿಸಿದ್ದಾರೆ. ಮಮತಾ ರಾವತ್ ಪಾತ್ರದ ಪರಕಾಯ ಪ್ರವೇಶಕ್ಕೆ ಹೊಸ ವ್ಯಾಖ್ಯಾನವನ್ನೇ ಬರೆದಿದ್ದಾರೆ. ಅದರಲ್ಲೂ ತಮ್ಮ ಮಗು ಹುಟ್ಟಿದ ಕೂಡಲೇ ತೆರೆ ಮೇಲೆ ಕಾಣಿಸಿಕೊಂಡಿದೆ. ವೈದ್ಯರ ಎಚ್ಚರಿಕೆ ಹಾಗೂ ಸಹಯೋಗದ ಜೊತೆಯಲ್ಲೇ ಸಿನಿಮಾದಲ್ಲಿ ಮಮತಾ ರಾವತ್ ಅವರು ಈ ಪಾತ್ರದಲ್ಲಿ ನಟಿಸಿರುವುದು ವಿಶೇಷ. ಮೂಲತಃ ವೃತ್ತಿಯಲ್ಲಿ ವೈದ್ಯರಾಗಿರುವ ನಟಿ ಮಮತಾ ರಾವತ್ ಅವರ ಪತಿ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು ಈ ಸಿನಿಮಾ ನಿರ್ಮಿಸಿರುವುದು ವಿಶೇಷ. ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಸಾಮಾಜಿಕ ಸಂದೇಶ ಸಾರುವ ಚಿತ್ರ ತಾರಿಣಿ. ಸಿದ್ದು ಪೂರ್ಣಚಂದ್ರ ಅವರ ನಿರ್ದೇಶನದ ಚಿತ್ರದಲ್ಲಿ ವೈದ್ಯ ಲೋಕದ ಸಿಬ್ಬಂದಿಯ ದುರಾಸೆ ಮತ್ತು ಮನಸ್ಥಿತಿ ಪ್ರತಿಬಿಂಬಿಸುವ ಕಥಾಹಂದರ ಇದೆ. ತಾರಿಣಿ ಚಿತ್ರದಲ್ಲಿ ಮಮತಾ ರಾವತ್ ಅವರ ವಿಶಿಷ್ಟ ಪಾತ್ರ, ತಮ್ಮ ಜೀವನವನ್ನೇ ಪಣಕ್ಕಿಟ್ಟ ಅವರ ಪಾತ್ರ ಪೋಷಣೆ ಗುರುತಿಸಿ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯ ವಿಶೇಷ ಜ್ಯೂರಿ ಪ್ರಶಸ್ತಿ ಅವರಿಗೆ ಕೊಡಲಾಗುತ್ತಿದೆ. ದಯವಿಟ್ಟು ಜೋರಾದ ಚಪ್ಪಾಳಿ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿ ಮಮತಾ ರಾವತ್ ಅವರನ್ನ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಸ್ಪೆಷಲ್ ಜೂರಿ ಅವಾರ್ಡ್ ಅನ್ನ ಪಡೆದಿದ್ದಾರೆ. ತಾರಿಣಿ ಸಿನಿಮಾದ ಅಭಿನಯಕ್ಕಾಗಿ ಅಷ್ಟೇ ಅಲ್ಲ, ಅತ್ಯದ್ಭುತವಾಗಿ ಜನರನ್ನ ತಲುಪಿದಂತಹ ಮಮತಾ ರಾವತ್ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ಎಸ್ ಪ್ಲೀಸ್ ಮ್ಯಾಮ್, ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಜೂರಿ ಅವಾರ್ಡ್ ಅನ್ನ ಪಡೆದಿರುವಂತಹ ನಿಮಗೆ ಕಂಗ್ರಾಚುಲೇಷನ್ಸ್ ಮಮತಾ ಅವರೇ. ಸ್ಪೆಷಲ್ ಚಪ್ಪಾಳೆ ಬರಬೇಕು ಇದಕ್ಕೆ. Congratulations to Mamata Rahu. ಮಮತಾ ಅವರೇ, ಮನೋಬಲ ಹೊಂದಿದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಖಂಡಿತ ನೀವು ತೋರಿಸ್ಕೊಟ್ಟಿದ್ದೀರಾ. ಎಷ್ಟು ಖುಷಿ ಆಗ್ತದೆ ಈ ಸಂದರ್ಭದಲ್ಲಿ. ಎಲ್ರಿಗೂ ನಮಸ್ಕಾರ. ಈ ಅವಾರ್ಡ್ನ ನಾನು ನಮ್ಮ ನಿರ್ಮಾಪಕರಿಗೆ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಮದುವೆ ಆದ ತಕ್ಷಣ ಕೆರಿಯರ್ ನಿಂತೋಗುತ್ತೆ ಅಂತ ತುಂಬಾ ಜನ ಅನ್ಕೊಂಡ್ರು. ಆದ್ರೆ ಈ ಅವಾರ್ಡ್ ಬರಕ್ಕೆ ನನ್ನ ಮದ್ವೆನೇ ಬೇಕಾಗಿತ್ತು. ನಿರ್ಮಾಪಕರು ನನ್ನ ಹಸ್ಬೆಂಡ್. ಸೊ ನಮ್ದೇ ಪ್ರೊಡಕ್ಷನ್ ಅಲ್ಲಿ ಈ ಸಿನಿಮಾ ಮಾಡಿದ್ವಿ. ನೀನ್ ತುಂಬಾ ಟ್ಯಾಲೆಂಟೆಡ್, ಏನಾದ್ರೂ ಸಿನಿಮಾ ಮಾಡ್ಬೇಕು, ಇಲ್ಲಿಗೆ ನಿಲ್ಬಾರ್ದು ನಿನ್ ಜರ್ನಿ ಅಂದಾಗ ತಾರಿಣಿ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಬಂತು. ಅದಕ್ಕೆ ನಿರ್ದೇಶಕರಾದಂತ ಸಿದ್ದು ಪೂರ್ಣಚಂದ್ರ ಅವರು ಒಂದು ತುಂಬಾ ಒಳ್ಳೆ ಒಂದು ಕತೆ ಮಾಡಿದ್ರು. ಆ ಕಥೆಯಿಂದ ಇವತ್ತು ದೇಶಾದ್ಯಂತ ನಮ್ಮ ತಾರಿಣಿ ಸಿನಿಮಾಗೆ 35ಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ನಮ್ಮ ಒಂದು ಚಂದನವನದಲ್ಲಿ ಈ ಅವಾರ್ಡ್ ಸಿಗ್ತಾ ಇರೋದು ನನ್ಗೆ ತುಂಬಾನೇ ಸ್ಪೆಷಲ್. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ಆದ್ರೆ ನನ್ನ ಹಸ್ಬೆಂಡ್ ಈ ತರದ್ದು ಒಂದು ನನ್ಗೆ ಗಿಫ್ಟ್ ಕೊಡ್ತಾರೆ, ಮೆಮೊರೇಬಲ್ ಗಿಫ್ಟ್ ಕೊಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಇದಕ್ಕೆ ಸಹಕರಿಸಿದ್ದು ಹೋಟೆಲ್ ಇದ್ದಂತ ನನ್ನ ಕೂಸು. ತಾಯಂದಿರ ದಿನಕ್ಕೆ ಅವನು ಕೂಡ ಒಂದು ಒಳ್ಳೆ ಬಹುಮಾನ ಕೊಟ್ಟಿದ್ದಾನೆ. ಈ ಅವಾರ್ಡ್ ಕೊಟ್ಟಿರೋದಕ್ಕಾಗಿ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಅವಾರ್ಡ್ ನಾನು ನನ್ನ ಹಸ್ಬೆಂಡ್ಗೆ ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಕ್ಯಾನ್ ಐ ಜಿತೇನ್ ಅವರು ನಾನು ವಿಡಿಯೋ ಮಾಡ್ತಿದ್ದೀಗ, ನಾನು ಹೋದ್ರೆ ಯಾರು ವಿಡಿಯೋ ಮಾಡ್ತಾರೆ ಅಂತ ಟೆನ್ಷನ್ ಸರ್. ಲೈವ್ ಅಲ್ಲಿ ಬರ್ತಿದ್ದೆ, ನಾಳೆ ಡೌನ್ಲೋಡ್ ಮಾಡ್ಕೋಬಹುದು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಇದು ನಿಮ್ಮಿಬ್ರಿಗೂ ಕೂಡ. ನಮ್ಮ ಮೊದಲನೇ ಪ್ರೊಡಕ್ಷನ್ ಅಲ್ಲಿ ಈ ಅವಾರ್ಡ್ ಸಿಕ್ಕಿರೋದು. ಹಾಗೆ ನಮ್ಮ ಮೊದಲನೇ ಪ್ರೊಡಕ್ಷನ್ ಜಿತೇನ್
ಕಾಕತಾಳಿ ಅನ್ನೋದು ಗೊತ್ತಿಲ್ಲ. ನನ್ನ ಪುಟಾಣಿ ಪುನೀತ್ ಸರ್ ಅವ್ರನ್ನ ನೋಡೇ ಇಲ್ಲ, ಆದ್ರೂ ಕೂಡ ಅವನು ಪುನೀತ್ ಸರ್ ಅವರ ಬಹು ದೊಡ್ಡ ಅಭಿಮಾನಿ. ಅವರ ಸಾಂಗ್ ಎಲ್ಲೇ ಪ್ಲೇ ಆದ್ರೂ ಕೂಡ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾನೆ. ಬೇರೆ ಯಾರು ಸಾಂಗ್ ಹಾಕಿದ್ರು ಡ್ಯಾನ್ಸ್ ಮಾಡಲ್ಲ. ಅದು ಏನು ಅನ್ನೋದು ಗೊತ್ತಿಲ್ಲ. ಬಟ್ ತಾರಿಣಿ ನನ್ನ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಸಿನಿಮಾ. ಸೊ ಹಾಗಾಗಿ ನಮ್ಮ ನಿರ್ಮಾಪಕರಿಗೆ ಬಹಳಷ್ಟು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಅಂಡ್ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ನ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.